बोलो भारत माता की, कांग्रेस पार्टी की, महात्मा गांधी जी की, सोनिया गांधी की, मल्लिकार्जुन खड़गे की, राहुल गांधी की ಬಂಧುಗಳೇ ವೇದಿಕೆಯಲ್ಲಿ ಇರತಕ್ಕಂತ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ರಣದೀಪ್ ಸಿಂಗ್ ಸುರ್ಜೇವಾಲಾರವರೇ, ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳಂತ ಜಿಸಿ ಚಂದ್ರಶೇಖರ್ ಅವರು, ತನ್ವೀರ್ ಶೇಟ್ ಅವರು, 3 ಜಿಲ್ಲಾ ಮಂತ್ರಿಗಳಂತ ನಮ್ಮ ಮುನಿಯಪ್ಪನವರು, ನಮ್ಮ ಸುಧಾಕರ್ ಅವರು, ಬೈರ್ತಿ ಸುರೇಶ್ ಅವರು, ಇನ್ನ ಎಲ್ಲ ವೇದಿಕೆ ಇರುವಂತ ಎಲ್ಲ ನನ್ನ ಸಚಿವ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಸ್ಥಳೀಯ ಶಾಸಕರು, ನಮ್ಮ ಪ್ರದೀಪ್ ರವರು, ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಶಾಸಕರುಗಳೇ, ಕಾರ್ಯಕರ್ತರುಗಳೇ, ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರುಗಳೇ, ಬ್ಲಾಕ್ ಅಧ್ಯಕ್ಷರುಗಳೇ ಮತ್ತು ಮನ್ರೇಗಾದ ಎಲ್ಲ ನೌಕರ ಸಿಬ್ಬಂದಿಯವರೇ, ಎಲ್ಲ ಬಂಧು ಭಗಿನಿಯರೇ, ಇವತ್ತು ನಾವು ಈ ದೇಶವನ್ನ ಉಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮವನ್ನು ಕೊಟ್ಕೊಂಡು ಬದುಕಿನ ಬಗ್ಗೆ ಬದಲಾವಣೆಯನ್ನು ತರುವಂತ ಕೆಲಸ ಯಾವಾಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಮನ್ರೇಗಾ ಕಾರ್ಯಕ್ರಮ ಏನು ಇವತ್ತು ಈ ಹೋರಾಟ ಇಟ್ಕೊಂಡಿದ್ದೇವೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ. 20 ವರ್ಷದ ಹಿಂದೆ ಮಾನ್ಯ ಬಡ ಜನತೆಯ ಉದ್ಯೋಗವನ್ನ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಅವರ ಕೈಗೆ ಕೆಲಸವನ್ನು ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಬದಲಾವಣೆ, ಒಂದು ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇಟ್ಟು ಗ್ರಾಮ ಪಂಚಾಯಿತಿಗಳು ಈ ಕಾರ್ಯಕ್ರಮವನ್ನ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ರೂಪಿಸಿತು. ಹಸಿದ ಹೊಟ್ಟೆಗೆ, ಖಾಲಿ ಜೋಬ್ಗೆ ಇವತ್ತು ಅದರ ನೋವು ಏನು ಅಂತೇಳಿ ಅರಿವಿದೆ. ಇವತ್ತು ನಮ್ಮ ಹೆಣ್ಣುಮಕ್ಕಳು 60% ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ಇವತ್ತು ಕೂಲಿಯನ್ನ ಮಾಡ್ತಾ ಇದ್ದಾರೆ. ಯಾರೇ ಪಂಚಾಯತಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪಂಚಾಯತಿಯವರೇ ಈ ಕೆಲಸವನ್ನ ನಿರ್ಧಾರ ಮಾಡುವಂತ ಒಂದು ತೀರ್ಮಾನ ನಾವೆಲ್ಲ ಮಾಡಿದ್ದೇವೆ. ಸುಮಾರು 5,900 ಪಂಚಾಯತಿಗಳಲ್ಲಿ ಕನಿಷ್ಠ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆ ಪಂಚಾಯತಿಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಈ ದೇಶಕ್ಕೆ ಒಂದು ಶಾಶ್ವತವಾದಂತಹ ಆಸ್ತಿಗಳನ್ನು ನಿರ್ಮಾಣವನ್ನು ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ನಿಮ್ಮ ಕಣ್ಣುಗಳೇ ಸಾಕ್ಷಿ, ನೀವೇನ್ ಕಿವಿನೇನು ಕೇಳಬೇಕಾದಿಲ್ಲ, ನಿಮ್ಮ ಕಣ್ಣುಗಳು ಸಾಕ್ಷಿ. ಇವತ್ತು ಈ ನರೇಗಾ ಉಳಿಸಿ, ಈ ದೇಶ ಉಳಿಸಿ, ನಮ್ಮ ಹಳ್ಳಿಗಳನ್ನು ಉಳಿಸಿ, ರೈತರನ್ನ ಉಳಿಸಿ, ಕಾರ್ಮಿಕರನ್ನ ಉಳಿಸಿ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಉಳಿಸಿ ಅಂತ ಕೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ದೀಪ ಹತ್ತಿ ಆರಿ ಹೋಗುವಾಗ ಜೋರಾಗಿ ಉರಿತದಂತೆ, ಹಂಗೆ ಬಿಜೆಪಿಯ ಅಂತಿಮ ದಿನಗಳು ಬಂದು ಈ ಕಾರ್ಯಕ್ರಮವನ್ನ, ಈ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುವಂತ
ಕೆಲಸ ಮಾಡ್ತಾ ಇದೆ. ನಾನು ಹೇಳಿದೆ, ನಮ್ ಜೋಬಲ್ಲಿರೋ ನೋಟು ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಾಕ್ಬಿಟ್ಟ ನಿಮ್ಮ ಫೋಟೋ ಹಾಕೋಬಿಡಿ ಅಂತ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಂದು ನೋಟ್ನಲ್ಲೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ. ಅದಕ್ಕೆ ನಾವು ಪಕ್ಷ ಮತ್ತು ಸರ್ಕಾರ ನಾವೆಲ್ಲ ಚರ್ಚೆ ಮಾಡಿ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಸರುಗಳ ಮುಂದೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಟು ಆ ಊರಿನ ಗ್ರಾಮ ಪಂಚಾಯತಿ ಅಂತೇಳಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಿಮ್ದು ಯಾವ್ದಾದ್ರು ಒಂದು ಪಂಚಾಯತಿ ಇರಲಿ, ಆ ಗ್ರಾಮ ಪಂಚಾಯತಿ ಹೆಸರು ಪಕ್ಕ ಈಗ ಕೋಲಾರ ಅನ್ಕೊಳ್ಳಿ, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಹಳ್ಳಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಕೋಲಾರ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ನಾಮಕರಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಉದ್ಯೋಗ ಖಾತ್ರಿ ಯೋಜನೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ಇಡೀ ದೇಶದ ಕಾರ್ಯಕ್ರಮ, ದೇಶದ ಬಡ ಜನತೆಯ ಕಾರ್ಯಕ್ರಮ. ದೇಶದ ಬಡ ಜನತೆಗೆ ಕೂಲಿ ಕೊಟ್ಟು ಆತ್ಮಧೈರ್ಯ ತುಂಬುವಂತ ಒಂದು ಕಾರ್ಯಕ್ರಮ. ಇವತ್ತು ಮನ್ರೇಗಾವನ್ನ ಮರುಕಳಿಸಿ ಉದ್ಯೋಗ ಹಕ್ಕನ್ನ ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತ ಹಕ್ಕನ್ನ ಮರುಸ್ಥಾಪನೆಯನ್ನ ಮಾಡುವಂತ ಉದ್ದೇಶದಿಂದ ಈ ಹೋರಾಟವನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಕನ್ನಡಿಗರ ಮೇಲೆ, ಭಾರತದ ಬಡ ಜನತೆ ಮೇಲೆ ಇದೊಂದು ದೊಡ್ಡ ಅನ್ಯಾಯ ನಡೀತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಪಂಚಾಯತಿಗಳಲ್ಲಿ 60% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 40% ಬಿಜೆಪಿ ಇರುವಂತ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ಒಪ್ಪಲಿಕ್ಕೆ ತಯಾರಿಲ್ಲ. ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಕೂಡ ನಮ್ಮ ಕೈಲಿ ಕೊಡಕ್ ಆಗಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಎದುರುಕೊಂಡು ಎಲ್ಲಿ ಸರ್ಕಾರ ಬಿದ್ದೋಗ್ಬಿಡ್ತದೋ ಅಂತ ಹೇಳಿ ಅವ್ರಿಗೇನೋ ಒಂದು ಪಾಲಿಶ್ ಮಾಡಿ ಓಟನ್ನ ಹಾಕ್ಸ್ಕೊಂಡ್ರು. ಆದ್ರೆ ಇವತ್ತು ಈ ಬಡ ಜನತೆಯ ಉಳಿಸ್ಕೊಳ್ಳಿಕ್ಕೆ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ನಾವು ಇವತ್ತು ಮರ ಕೆಳಗಡೆ ಮರದಿಂದ ಹೂವು ಬಿದ್ದೋಗ್ತದೆ, ಬಿದ್ದೋದ ಹೂವನ್ನು ಯಾವತ್ತೂ ಅರಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಹೊಸ ಶಿಖರಗಳನ್ನು ನೋಡಬೇಕು. ಈ ಉದ್ಯೋಗವನ್ನು ಕೊಡುವಂಥದ್ದು ಪ್ರತಿದಿನದ ಬದುಕಿಗೋಸ್ಕರ, ಪ್ರತಿದಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ. ಹಂಗೆ ಇವತ್ತು ಈ ಯೋಜನೆ ಮರಣಶಾಸನವನ್ನ ಇವತ್ತು ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ನೀವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಇವತ್ತು ಬಂದಿದ್ದೀರಿ, ಹೋರಾಟಕ್ಕೆ ಹೆಜ್ಜೆ ಹಾಕಿದ್ದೀರಿ. ಇವತ್ತು ನೀವೆಲ್ಲರೂ ಕೂಡ ಬಡತನದ ಏನು ಅನುಭವ ಇರುವಂತ ಮಾತ್ರ ಅವರಿಗೆ ಅನ್ನದ ಬೆಲೆ ಗೊತ್ತಿದೆ. ಆದ್ರಿಂದ ಕಾಂಗ್ರೆಸ್ ನಮ್ಮ ಬಡ ಜನತೆಯ ಆರ್ಥಿಕ ಶಕ್ತಿಯನ್ನು ತುಂಬುವಂತ ದೃಷ್ಟಿಯಿಂದನೇ ಇವತ್ತು ನಾವು 5 ಗ್ಯಾರಂಟಿಗಳನ್ನು ತೆಗೆದುಕೊಂಡು ಬಂದು, ಅದೇ ರೀತಿ ಉದ್ಯೋಗ ಖಾತ್ರಿ ಗ್ಯಾರಂಟಿ ಇದು. ಬೆಲೆಗಳು ಗಗನಕ್ಕೆ ಹೋಗ್ತಾ ಇತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಆ ದೃಷ್ಟಿಯಿಂದನೇ 5 ಗ್ಯಾರಂಟಿಗಳನ್ನು ತಂದು, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸ್ತಾ ಇದ್ದೇವೆ. ನನ್ನ ತಾಯಿಂದಿರು ಸೋದರಿಯರೆಲ್ಲ ಉಚಿತವಾಗಿ ಪ್ರಯಾಣ ಬೆಂಗಳೂರಿಗೆ, ದೇವಸ್ಥಾನಗಳಿಗೆ, ನೆಂಟರ ಮನೆಗೆ, ಬೀಗರ ಮನೆಗೆ ಎಲ್ಲ ಕೂಡ ಇವತ್ತು ಮಾಡ್ತಾ ಇದ್ದಾರೆ. 5 ಕೆಜಿ ಅಕ್ಕಿ, ಇನ್ನು ಮೇಲೆ 5 ಕೆಜಿ ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ಟು 10 ಕೆಜಿ ಕೊಡುವಂತ ತೀರ್ಮಾನ ನಮ್ಮ ಸರ್ಕಾರ ಮಾಡಿದೆ. ತಾಯಂದಿರ ಮಡ್ಲಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡುವಂತ ಐತಿಹಾಸಿಕ ತೀರ್ಮಾನ ಬಿಜೆಪಿಯವರೆಲ್ಲ ಟೀಕೆ ಮಾಡ್ತಾ ಇದ್ರು, ನರೇಂದ್ರ ಮೋದಿ ಟೀಕೆ ಮಾಡ್ತಾ ಇದ್ರು. ಈಗ ನಮ್ಮ ಖಾತ್ರಿ ಯೋಜನೆ, ಈ ಪಂಚ ಗ್ಯಾರಂಟಿ ಯೋಜನೆ ಇಡೀ ದೇಶದ ಯೋಜನೆ ಆಗಿದೆ. ಇದನ್ನ ಯಾವ ಕಾರಣಕ್ಕೂ ನಿಲ್ಲಕ್ಕೆ ನಾವು ಬಿಡುದಿಲ್ಲ, ನಿಮ್ ಕೈಯಲ್ಲಿ ನಿಲ್ಸಕ್ಕಾಗ್ಲಿಲ್ಲ. ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಬಂಧುಗಳೇ, ಹೋರಾಟ ಮಾಡುವನು ಗೆದ್ದೇ ಗೆಲ್ತಾನೆ. ಯಾವ ಕಾರಣಕ್ಕೂ ಸೋಲಿನ ಭಯ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ.
ಹಂಗೆ ಇವತ್ತು ನಾವೆಲ್ಲ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಬದುಕಿನಲ್ಲಿ ಹೆಜ್ಜೆ ಗುರುತನ್ನ ಉಳಿಸ್ಕೊಂಡು ಹೋಗ್ಲೇಬೇಕು ನಾವು. ಸೊ ನಿಮ್ಮ ಹೋರಾಟ ಮೋಕ್ಷಗುಂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಭೂಮಿ ಇದು. ಈ ಭೂಮಿಲಿ ತ್ಯಾಗವನ್ನ ಮಾಡಿಕೊಂಡು ನೀವೆಲ್ಲ ಸೇರಿ ಕೆಲಸವನ್ನ ಮಾಡಿಕೊಂಡು ಈ ಹೋರಾಟಕ್ಕೆ ಹೆಜ್ಜೆಯನ್ನು ಹಾಕೊಂಡು ಬರ್ತಾ ಇದ್ದೀರಿ. ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಯಾರ ಕೈಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. 100 ವರ್ಷ ಆಯ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯವನ್ನು ವಹಿಸಿಕೊಂಡು, ಸ್ವಾತಂತ್ರ್ಯದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ನಾವೆಲ್ಲ ಸ್ವಾತಂತ್ರ್ಯ ಬಂದು, ಪ್ರಜಾಪ್ರಭುತ್ವ ಬಂದು, ನಿಮ್ಗೆಲ್ಲ ಸಂವಿಧಾನ ಕೊಟ್ಟು, ರಾಷ್ಟ್ರಧ್ವಜ ಕೊಟ್ಟು, ರಾಷ್ಟ್ರಗೀತೆಯನ್ನು ಕೊಟ್ಟು ಈ ದೇಶದ ಜನರಿಗೋಸ್ಕರ ಇವತ್ತು ನಾವು ಹೋರಾಟವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಅದರಿಂದ ನಾವು ನರೇಗಾ ನಾಶವನ್ನು ಮಾಡಲಿಕ್ಕೆ ಬಿಡೋಲ್ಲ. ರೈತರ ಉದ್ಯೋಗವನ್ನ ಕಿತ್ಕೊಳ್ಳಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಳ್ಳಿಲ್ಲ. ನರೇಗಾರವರ ಸಂವಿಧಾನ ಅಡ್ಡ ಬಿದ್ದಿದ್ರು ಕೂಡ ಅದನ್ನ ಬದಲಾವಣೆ ಮಾಡಕ್ಕೆ ಹೊರಟಿದ್ರು. ಈ ಚುನಾವಣೆಯ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಮತದಾರ ಹಕ್ಕನ್ನ ಯಾವ ರೀತಿ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹಂಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಮೆಲ್ಲರ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ತಾಲೂಕಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ವರ್ಷಕ್ಕೆ 5 ಕೋಟಿ ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟೋ ಜನ ನಿಮ್ ಪಂಚಾಯತಿಯವರೆಲ್ಲ ಬಂದು ನೋಡಿದ್ದಾರೆ. ಇಡೀ ರಾಷ್ಟ್ರದಲ್ಲೇ ನಂಬರ್ 1 ಪಂಚಾಯತ್ ತಾಲೂಕು ಅಂತೇಳಿ ಸರ್ಟಿಫಿಕೇಟ್ ಬಿಜೆಪಿಯವರು ಕೊಟ್ಟಿದ್ದಾರೆ. ಹಿಂಗೆ ನಾವು ಅಸೆಟ್ ಕ್ರಿಯೇಷನ್ ಅನ್ನ ನಾವು ಮಾಡಿದ್ದೇವೆ. ಬಡವರ ಬದುಕಿನಲ್ಲಿ ಒಂದು ಹೊಸ ರೂಪ ಕೊಟ್ಟಿದ್ದೇವೆ. 60,000 ಇಂಗು ಗುಂಡಿಯನ್ನು ಮಾಡಿದ್ದೇವೆ. 54,000 ದನ ಕೊಟ್ಟಿಗೆಯನ್ನು ಮಾಡಿದ್ದೇವೆ. ಇವತ್ತು ನೀವು ಕೂಲಿಯನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಿಮ್ ಜಮೀನನ್ನ ಮಟ್ಟ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇಂಥ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಲಿಕ್ಕೆ ಬಿಡೋದು ಬೇಡ. ನೀವೆಲ್ಲ ಸಹಕಾರ ಕೊಡಬೇಕು. ಈ ಕಾರ್ಯಕ್ರಮಕ್ಕೆ ದುಡ್ದಂತೆ ಎಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು, ಮುಖಂಡಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಶಾಸಕರು, ಮಂತ್ರಿಗಳು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಇದೀಗ ತಾನೇ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇಡ್ತೇವೆ, ಆ ತೀರ್ಮಾನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂತ ಘೋಷಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಏನೆಲ್ಲ ಅಡಚಣೆಗಳು ಮಾಡಿದ್ದಾರೆ, ಹೊಸ ವಿಬಿಜಿ ರಾಮ್ಜಿ ಈ ಒಂದು ಕಾರ್ಯಕ್ರಮದ ವಿರುದ್ಧವಾಗಿ ನಮ್ಮ ಹೋರಾಟ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಗೌರವಾನ್ವಿತ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆಯನ್ನ ಭದ್ರವಾಗಿ ಸ್ಥಾಪನೆ ಮಾಡುವಂತದಕ್ಕೆ ಹಗಲಿರುಳು ಶ್ರಮಿಸಿದಂತ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರನ್ನ ಕೋರ್ತೇನೆ. हमारे मुख्यमंत्री आदरणीय सिद्धारमैया जी, प्रदेश कांग्रेस कमेटी के अध्यक्ष डीके शिव कुमार जी, केएच मुनियप्पा जी, आज के इस कार्यक्रम के आयोजन में जिनकी विशेष भूमिका है, डॉक्टर एमसी सुधाकर जी, बैरती सुरेश जी, आदरणीय बोसराजू जी, जीसी चंद्रशेखर जी, नसीर अहमद जी,
मंजे गौड़ा जी, प्रदीप ईश्वर जी, कोट्टूर मंजुनाथ जी, नारायण स्वामी जी, रूपा शशिधर जी, मेरे साथी और एआईसीसी सेक्रेटरी अभिषेक दत्त जी, केशव रेड्डी जी, सीआर गौड़ा जी, लक्ष्मी नारायण जी, बीवी श्रीनिवास जी, विनय सोरकी जी और मेरे सामने बैठे और मंच पर बैठे कांग्रेस पार्टी के सभी नेतागण, चिकबल्लापुर के और पड़ोस के कोने कोने से आए गरीबों और मेहनत कशों के नुमाइंदों, सबसे पहले मैं आप सबका मनरेगा बचाओ मजदूर बचाओ इस रैली में बहुत बहुत स्वागत करता हूं। आप सबको नमस्कार। ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜನರ ಎಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಸ್ವಾಗತನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ। साथियों, दोस्तों, बुजुर्गों, बीजेपी और जनता दल ने मिलकर इस देश के गरीबों पर, इस देश के मेहनत कशों पर, इस देश का पेट पालने वाले लोगों के पेट पर, रोजी रोटी पर हमला बोला। ಬಂಧುಗಳೇ, ಸ್ನೇಹಿತರೆ, ಹಿರಿಯರೇ, ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಪಕ್ಷಗಳು ಸೇರ್ಕೊಂಡು ಒಂದು ದೊಡ್ಡ ಹುನ್ನಾರ ಕುತಂತ್ರವನ್ನ ಮಾಡಿ ಈ ದೇಶದಲ್ಲಿ ಶ್ರಮಿಕರ, ರೈತರ ಹೊಟ್ಟೆಪಾಡ್ ಮೇಲೆ ಒಂದು ದೊಡ್ಡ ಹಲ್ಲೆನ ಮಾಡಿದ್ದಾರೆ। ये हमला कांग्रेस पार्टी पर नहीं, ಈ ಒಂದು ಹಲ್ಲೆ ಕಾಂಗ್ರೆಸ್ ಪಕ್ಷದ ಮೇಲಲ್ಲ, ये हमला इस देश के गरीबों पर है। ಈ ಒಂದು ಹಲ್ಲೆ ಈ ದೇಶದ ಬಡ ಜನರ ಹೊಟ್ಟೆಪಾಡ್ ಮೇಲೆ ಮಾಡಿರ್ತಕ್ಕಂಥದ್ದು। मजदूरी कर करोड़ों करोड़ों इस देश के लोग, कर्नाटक के लोग आज भी अपना पेट पालते हैं। ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನ ದಿನ ಕೂಲಿ ಮಾಡಿ ದುಡಿದು ಹೊಟ್ಟೆಪಾಡ್ಗೋಸ್ಕರ ಶ್ರಮಿಸ್ತಾ ಇದ್ದಾರೆ। अनेकों समय उनको काम नहीं मिल पाता। ಹಲವಾರು ಸಂದರ್ಭಗಳಲ್ಲಿ ಅವರಿಗೆ ಸೂಕ್ತವಾದಂತ ಉದ್ಯೋಗದ ಅವಕಾಶಗಳು ದೊರೆಯೋದಿಲ್ಲ। इसलिए कांग्रेस पार्टी डॉक्टर मनमोहन सिंह, श्रीमती सोनिया गांधी रोजगार का अधिकार कानून लेकर आए। ಆ ಒಂದು ಕಾರಣದಿಂದ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಜಿ ಅವರು, ಸೋನಿಯಾ ಗಾಂಧೀಜಿ ಅವರ ಮಾರ್ಗದರ್ಶನದಂತೆ ಎಲ್ಲರಿಗೂ ಕೂಡ ಉದ್ಯೋಗದ ಖಾತ್ರಿನ ತಂದ್ಕೊಡ್ಬೇಕು ಅಂತ ಮಾಡಿದ್ರು। अपने और अपने परिवार के लिए काम मांग सकता है, ये कानून में गारंटी कांग्रेस ने लिख कर दी। ಇವತ್ತು ಈ ದೇಶಾದ್ಯಂತ ಯಾವುದೇ ಗ್ರಾಮ ಆಗ್ಲಿ, ಯಾವುದೇ ಹಳ್ಳಿ ಆಗ್ಲಿ, ಯಾವುದೇ ಸಾರ್ವಜನಿಕನಾಗ್ಲಿ ಪ್ರತಿ ವರ್ಷ 100 ದಿನ ಕಡ್ಡಾಯವಾಗಿ ಉದ್ಯೋಗ ಪಡ್ಕೊಳ್ಳುವಂತ ಹಕ್ಕನ್ನ, ಇವತ್ತು ಕಾನೂನುಬದ್ಧವಾದಂತ ಸಂವಿಧಾನಿಕ ಹಕ್ಕನ್ನ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಪ್ರಜೆಗೂ ಕೂಡ ಕೊಡುವಂತ ಕೆಲಸನ ಮಾಡಿದೆ। बीजेपी तब भी चाहती थी कि गरीब मजदूर को यह अधिकार ना मिले। ಅಂದಿನ ದಿನನೂ ಕೂಡ ಈ ಕಾನೂನಿಗೆ ಜಾರಿಗೆ ತಂದಂತ ದಿನ ಕೂಡ ಬಿಜೆಪಿಯವರ ಮನಸ್ಥಿತಿ ಯಾವ ತರ ಇತ್ತು ಅಂದ್ರೆ ಕಾರ್ಮಿಕರಿಗೆ ಉದ್ಯೋಗ ಸಿಗಬಾರದು ಅನ್ನೋ ಮನಸ್ಥಿತಿ ಅವ್ರದಿತ್ತು। पर उस समय कांग्रेस पार्टी की सरकार ने महात्मा गांधी रोजगार गारंटी कानून बनाया और इस देश के हर गरीब को, दलित को, पिछड़े को, आदिवासी को, अल्पसंख्यक को, गरीब सामान्य वर्गों के गरीब को ये जिम्मेवारी दी, ये गारंटी दी कि वो कभी भी सरकार से काम मांग सकते हैं और सरकार को देना पड़ेगा। ಆದ್ರೆ ಅಂದಿನ ದಿನ ಇದ್ದಂತ ಕಾಂಗ್ರೆಸ್ ಸರ್ಕಾರ, ಯುಪಿಎ ಸರ್ಕಾರ ಬದ್ಧವಾದಂತ ತೀರ್ಮಾನ, ನಿರ್ಧಾರ ಮಾಡಿಕೊಂಡು ಪ್ರತಿಯೊಬ್ಬ ಬಡವನಿಗೂ ಕೂಡ ಉದ್ಯೋಗ ಕೊಡಬೇಕು ಅನ್ನಂತ ಗ್ಯಾರಂಟಿ ಕೊಡಬೇಕು ಅಂತೇಳಿ ಸಮಾಜದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪಂಗಡಗಳು, ಬುಡಕಟ್ಟುಗಳು, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿಗಳು, ಮಹಿಳೆಯರು, ಕಾರ್ಮಿಕರು, ರೈತರು ಇವರೆಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅನ್ನಂತ ಒಂದು ನಿಟ್ಟಿನಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆನ ಜಾರಿಗೆ ತಂದ್ರು। दोस्तों, साथियों, हम सबको ये पूछना पड़ेगा कि फिर महात्मा गांधी रोजगार गारंटी कानून को
बीजेपी और जनता दल ने खत्म क्यों किया? ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಸೇರಿ ಪ್ರಶ್ನೆ ಮಾಡಬೇಕಾಗ್ತದೆ. MGNREGA ಯೋಜನೆನ, ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿದ್ದಂತ ಯೋಜನೆನ ಬಿಜೆಪಿ ಜೆಡಿಎಸ್ ಸೇರ್ಕೊಂಡು ಇದನ್ನ ಮುಗಿಸಕ್ಕೆ, ಮೊಟಕುಗೊಳಿಸಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರಂತ ಪ್ರಶ್ನೆ ಮಾಡಬೇಕು. दोस्तों, इस देश में 11 करोड़ 11 करोड़ मजदूर हैं, उनका परिवार मिलाओ तो वो संख्या 55 करोड़ यानी 55 करोड़ है. ಬಂಧುಗಳ, ಇವತ್ತು ಈ ದೇಶದಲ್ಲಿ ನರೇಗಾ ಆಧಾರದ ಮೇಲೆ 11 ಕೋಟಿ ಕುಟುಂಬಗಳು ದುಡಿತಾ ಇದಾವ್ರೆ. ಅವರ ಕುಟುಂಬದ ಸದಸ್ಯರುಗಳನ್ನೆಲ್ಲರನ್ನೂ ಕೂಡ ಸೇರಿಸ್ಕೊಂಡ್ರೆ 55 ಕೋಟಿ ಜನ ಇವತ್ತು ನರೇಗಾ ಅಡಿಯಲ್ಲಿ ಜೀವನ ನಡೆಸ್ಕೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. बीजेपी और जनता दल 55 करोड़ 55 करोड़ लोगों की रोजी और रोटी और उनके पेट पर लात क्यों मार रहे हैं? ಬಂಧುಗಳ, ಇವತ್ತು ನಾವು ಪ್ರಶ್ನೆ ಮಾಡಬೇಕು, ಬಿಜೆಪಿ ಮತ್ತೆ ಜೆಡಿಎಸ್ ಈ ದೇಶದ 55 ಕೋಟಿ ಕುಟುಂಬಗಳ ಅನ್ನದ ತುತ್ತನ್ನ ಯಾಕೆ ಕಿತ್ಕೋತಾ ಇದೆ, ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದಾರೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಬಂಧುಗಳೇ. वो दलित से मजदूरी का अधिकार क्यों छीनना चाहते हैं? ಇವತ್ತು ಅವರು ಪರಿಶಿಷ್ಟ ಜಾತಿಯ, ಪರಿಶಿಷ್ಟದ ವರ್ಗದ ಜನರಿಂದ ಅವ್ರ ಅನ್ನದ ತುತ್ತನ್ನ, ದುಡಿಯಂತ ಹಕ್ಕನ್ನ ಯಾಕೆ ಕಿತ್ಕೋತಾರೆ ಅಂತೇಳಿ ಪ್ರಶ್ನೆ ಮಾಡಬೇಕು ಬಂಧುಗಳೇ. वो पिछड़ों और आदिवासियों से उनके काम का अधिकार क्यों छीनना चाहते हैं? ಇವತ್ತು ಹಿಂದುಳಿದ ವರ್ಗದವರು, ಬುಡಕಟ್ಟು ಜನರ ದುಡಿಯುವ ಹಕ್ಕನ್ನ, ಅನ್ನದ ಹಕ್ಕನ್ನ ಯಾಕೆ ಕಿತ್ಕೋತಾ ಇದಾರೆ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕು ಬಂಧುಗಳೇ. वो हिंदू हो, मुस्लिम हो, सिख हो, ईसाई हो, वो उनसे रोजी रोटी कमाने का और सरकार से अधिकार से काम मांगने का अधिकार क्यों छीन रहे हैं? ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇವತ್ತು ಅವರೆಲ್ಲರೂ ಕೂಡ ಒಂದೊತ್ತಿನ ಊಟ, ಒಂದ್ ಕೈ ತುತ್ತು, ಹೊಟ್ಟೆ ಪಾಡ್ಗೋಸ್ಕರ ದುಡಿಯಂತ ಹಕ್ಕು, ಇದೆಲ್ಲವನ್ನೂ ಕೂಡ ಯಾಕೆ ಕಳಚ್ಕೋತಾ ಇದಾರೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಬಂಧುಗಳೇ. ये सवाल हमें बीजेपी के हर नेता से पूछना पड़ेगा. ಈ ಪ್ರಶ್ನೆನ ನಾವು ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ನಾಯಕನೂ ಕೂಡ ಕೇಳಬೇಕಾಗುತ್ತೆ. उनके कॉरपोरेटर से, उनके सरपंच से, उनके विधायक से, उनके एमपी से, उनके केंद्रीय मंत्रियों से ये सवाल पूछना चाहिए कि आप गरीब के पेट पर लात क्यों मार रहे हैं? ಇವತ್ತು ನಾವು ಬಿಜೆಪಿ ಪಾರ್ಟಿಯ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು, ಚೇರ್ಮನ್ ರಿಂದ ಹಿಡಿದು, ಕೌನ್ಸಿಲರ್ ಇಂದ ಹಿಡಿದು, ಕಾರ್ಪೊರೇಟರ್ ಇಂದ ಹಿಡಿದು, MLA, MP, ಮಂತ್ರಿಗಳು ಅವರೆಲ್ಲರನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ನೀವ್ ಯಾಕೆ ಬಡ ಜನರ ಹೊಟ್ಟೆಯ ಅನ್ನನ ಕಿತ್ಕೋತಾ ಇದ್ದೀರಾ ಅಂತ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಬೇಕಾಗುತ್ತೆ ಬಂಧುಗಳೇ. और अब दिल्ली में बैठकर वो फैसला करेंगे कि किस गांव में किसको मजदूरी चाहिए. ಇವತ್ತು ಅವ್ರು ಯಾವ ತರದ ಕಾನೂನ್ನ ತಂದಿದ್ದಾರೆ ಅಂತಂದ್ರೆ, ದೆಹಲಿಯಲ್ಲಿ ಕೂತು ಹಳ್ಳಿಯಲ್ಲಾಗಂತ ಯೋಜನೆಗಳನ್ನ ಅವ್ರು ತೀರ್ಮಾನ ಮಾಡ್ತಾರಂತೆ, ನಿರ್ಧಾರ ಮಾಡ್ತಾರಂತೆ. क्या दिल्ली में बैठे ऑफिसर्स को हिंदुस्तान के 7.5 लाख 7.5 लाख 7.5 लाख गांव की समस्याएं और जरूरियात का पता है? ದೆಹಲಿಯಲ್ಲಿ ಕೂತಿರ್ತಕ್ಕಂತ ಅಧಿಕಾರಿಗಳಿಗೆ ಏನ್ ಅವ್ರ ಗಮನದಲ್ಲಿದೆಯಾ, ಅವ್ರ ಜ್ಞಾನದಲ್ಲಿದೆಯಾ, ಕರ್ನಾಟಕ ಈ ಭಾರತ ದೇಶದಲ್ಲಿರ್ತಕ್ಕಂತ 7.5 ಲಕ್ಷ ಗ್ರಾಮಗಳಲ್ಲಿ ಯಾವ ಗ್ರಾಮದಲ್ಲಿ ಯಾವ ಕೆಲಸ ಆಗ್ಬೇಕಾಗಿದೆ, ಏನ್ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತೇಳಿ ಡೆಲ್ಲಿಯಲ್ಲಿ ಕೂತಿರಂತ ಅಧಿಕಾರಿಗಳಿಗೆ ಗೊತ್ತಿರುತ್ತಾ? बीजेपी और जनता दल आपके जेब का पैसा और आपके बच्चों की रोटी छीनना चाहते हैं, छीन रहे हैं. ये सवाल हमें उनसे पूछना पड़ेगा. ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ನಿಮ್ ಜೇಬಲ್ಲಿರಂತ ಕಾಸನ್ನ ಕತ್ತರಿಸ್ತಾ ಇದಾರೆ, ನಿಮ್ ಮಕ್ಕಳ ಭವಿಷ್ಯನ ಕುಂಠಿತವಾಗಿ ಮಾಡ್ತಾ ಇದಾರೆ, ಊಟದ ಹಕ್ಕನ್ನ ಕಳ್ಚ್ಕೋತಾ ಇದಾರೆ. ಈ ರೀತಿಯ ಅನ್ಯಾಯನ ಯಾಕೆ ಅವರು ಎಸಗ್ತಾ ಇದಾರೆ ಅಂತೇಳಿ ಇವತ್ತು ನಾವು ನೀವೆಲ್ಲರೂ ಸೇರಿ ಪ್ರಶ್ನೆ ಮಾಡಬೇಕಾಗುತ್ತೆ. और आखिर मैं ये कहूंगा, प्रधानमंत्री मोदी ने एक और व्यापार समझौता किया है अमेरिका से. ಇವತ್ತು ಕಡೆಯಲ್ಲಿ ನಾನು ಮತ್ತೊಂದು ಮಾತು ಹೇಳಬೇಕಾಗ್ತೇನೆ. ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಇವತ್ತು ಅಮೆರಿಕದಲ್ಲಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಮತ್ತೊಂದು ಒಡಂಬಡಿಕೆ ಒಪ್ಪಂದನ ಮಾಡ್ಕೊಂಡಿದ್ದಾರೆ. अमेरिका से किया गया ये व्यापार समझौता सीधे सीधे गांव, खेत, खलिहान, गरीब उनके रोजी रोटी को गिरवी रखने का षड्यंत्र है. ಇವತ್ತು ವಿದೇಶದಲ್ಲಿರ್ತಕ್ಕಂಥ ಅಮೆರಿಕ ಜೊತೆ ನರೇಂದ್ರ ಮೋದಿ ಅವರು ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ
ಯಾರಿಗ ಅನ್ಯಾಯ ಮಾಡುತ್ತೆ, ಯಾರಿಗ್ ಮೋಸ ಮಾಡುತ್ತೆ ಅಂತಂದ್ರೆ ಗ್ರಾಮಗಳಲ್ಲಿರ್ತಕ್ಕಂಥ ರೈತರು, ಬಡವರು, ಶ್ರಮಿಕರು ನಿಮ್ಗೆ ತೊಂದರೆ ಮಾಡ್ತಾರೆ. ಅವ್ರು ಮಾಡಿರ್ತಕ್ಕಂಥ ಒಪ್ಪಂದದಿಂದ ನಾವೆಲ್ಲರೂ ಕೂಡ ಅದರ ಪರಿಣಾಮನ, ಅದರ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. अगर मक्का अमेरिका से आएगा, मिस अगर ज्वार अमेरिका से आएगा, अगर सोयाबीन अमेरिका से आएगा, तो हमारे किसान का क्या होगा, हमारे मजदूर का क्या होगा? ವಿದೇಶಗಳಿಂದ ಅಮೆರಿಕದಿಂದ ಜೋಳ ತಂದ್ರೆ, ಅಮೆರಿಕದಿಂದ ಗೋಧಿ ತಂದ್ರೆ, ಅಮೆರಿಕದಿಂದ ಸೋಯಾ ತಂದ್ರೆ, ಇಲ್ಲಿ ನಮ್ ದೇಶದಲ್ಲಿರ್ತಕ್ಕಂಥ ರೈತರು, ನಮ್ ದೇಶದಲ್ಲಿ ರೈತರು ಬೆಳೆದಂತ ಪದಾರ್ಥಗಳು ಇವೆಲ್ಲ ಏನಾಗಬೇಕಾಗಿದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. अगर तूर दाल और दूसरी दालें अमेरिका, ब्राजील, इंडोनेशिया से आएंगी, तो फिर रायचूर से लेकर और कलबुर्गी तक और पूरे कर्नाटक और हिंदुस्तान के किसान का, मजदूर का क्या होगा? ಇವತ್ತು ಬೇಳೆಗಳು, ವಿವಿಧ ಬೇಳೆಗಳನ್ನ ಬೇರೆ ಬೇರೆ ದೇಶಗಳಿಂದ, ಇಂಡೋನೇಷ್ಯಾದಿಂದ, ಮಲೇಷ್ಯಾದಿಂದ ಈ ಭಾರತ ದೇಶಕ್ಕೆ ತಂದ್ರೆ, ಈ ದೇಶದಲ್ಲೇ ಬೇಳೆಗೋಸ್ಕರ ಖ್ಯಾತಿಯಾಗಿರ್ತಕ್ಕಂಥ ರಾಯಚೂರು, ಕಲಬುರ್ಗಿ, ಬೀದರ್ ಈ ಭಾಗದಲ್ಲಿರ್ತಕ್ಕಂಥ ರೈತರು ಅವ್ರು ಬೆಳೆದಂತ ಪದಾರ್ಥಗಳನ್ನ ಎಲ್ಲಿ ಕೊಡಬೇಕಾಗಿದೆ, ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಂಧುಗಳೇ. अगर सारे फल, सारी सब्जियां अमेरिका और दूसरे मुल्कों से आएंगी, तो फिर इस देश का पेट पालने वाले किसान और मजदूर का क्या होगा? ಬಂಧುಗಳೇ, ಇವತ್ತು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ವಿವಿಧ ದೇಶಗಳಿಂದ ಇವತ್ತು ಭಾರತ ದೇಶಕ್ಕೆ ನಾವು ತರಿಸ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಹಣ್ಣು ಬೆಳೆಗಾರರು, ಹೂ ಬೆಳೆಗಾರರು, ತರಕಾರಿ ಬೆಳೆಗಾರರು ಅವ್ರು ಬರೆದಂತ ಬೆಳೆ ಎಲ್ಲಿ ಹೋಗ್ಬೇಕು? ಅವ್ರ ಹೊಟ್ಟೆ ಪಾಡ್ಗೋಸ್ಕರ ಅವ್ರು ಯಾರನ್ನೋಗಿ ಪ್ರಶ್ನೆ ಮಾಡಬೇಕು? अगर हम अमेरिका से 5 साल में 45 लाख करोड़ 45 लाख करोड़ का सामान खरीदेंगे, यानी हर साल 9 लाख करोड़ 9 लाख करोड़, तो फिर हमारे छोटे छोटे उद्योगपति, छोटे छोटे काम करने वाले, फैक्ट्री चलाने वाले मालिक और मजदूरों का क्या होगा? ಬಂಧುಗಳೇ, ಇವತ್ತು ಏನು ಕೇಂದ್ರ ಸರ್ಕಾರ ಮಾಡಿಕೊಂಡಿರೋ ಒಪ್ಪಂದದ ಪ್ರಕಾರವಾಗಿ 5 ವರ್ಷದಲ್ಲಿ 45 ಲಕ್ಷ ಕೋಟಿ ರೂಪಾಯಿಗಳಷ್ಟು ಪದಾರ್ಥಗಳನ್ನ ವಿದೇಶದಿಂದ ನಾವಿವತ್ತು ಕೊಂಡ್ಕೋತೀವಿ ಅಂದ್ರೆ ಬಂಧುಗಳೇ, ನಾವು ಇಟ್ಕೋಬೇಕು ವರ್ಷಕ್ಕೆ 9 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಮಗ್ರಿಗಳನ್ನ ನಾವು ವಿದೇಶಗಳಿಂದ ಭಾರತಕ್ಕೆ ತರಿಸ್ಕೊಂಡ್ರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೈಗಾರಿಕೆಗಳು, ಕಾರ್ಖಾನೆಗಳು, ಇಲ್ಲಿರ್ತಕ್ಕಂಥ ಮಾಲೀಕರು, ಅಲ್ಲಿ ದುಡಿಯಂತ ಕಾರ್ಮಿಕರು ಅವ್ರ ಗತಿ ಏನಾಗಬೇಕಾಗಿದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕು ಬಂಧುಗಳೇ. बंधुगणे, मैं अंत में यही कहूंगा कि ये लोग इस देश के किसान और गरीब की रोजी रोटी को गिरवी रख रहे हैं. अगर आज आप नहीं जागे तो ये इस देश को बेच डालेंगे. ಬಂಧುಗಳೇ, ಕಡೆಯಲ್ಲಿ ನಾನೊಂದು ಮಾತು ಹೇಳ್ತೀನಿ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಈ ದೇಶದ ಬಡವರ ಭವಿಷ್ಯಗಳನ್ನ, ನಿಮ್ಮ ಅನ್ನದ ತುತ್ತುಗಳನ್ನ, ಶ್ರಮಿಕರನ್ನ, ಈ ದೇಶದ ಜನರನ್ನ ಅಡವಾಗಿ ಈಗಾಗಲೇ ಇಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಎಚ್ಚೆತ್ಕೋದಿದ್ರೆ, ಗಮನ ತಗೋದಿದ್ರೆ ಇವ್ರು ನಮ್ಮನ್ನ, ನಿಮ್ಮನ್ನ ಎಲ್ಲರನ್ನೂ ಕೂಡ ಮಾರಾಕಿ ಈ ದೇಶನ ಮುಚ್ಕೊಂಡು ಹೋಗ್ತಾರೆ ಬಂಧುಗಳೇ. इसलिए आइए इकट्ठे होकर संघर्ष करें. आइए इकट्ठे होकर एक हुंकार भरें कि इस देश का किसान, इस देश का मजदूर, इस देश का खेत खलिहान, गांव, अल्पसंख्यक, हिंदू, मुसलमान, सिख, ईसाई, हम सब जिंदा हैं और हम हमारे देश को बिकने नहीं देंगे. ಬಂಧುಗಳೇ, ನಾನ್ ತಮ್ಮಲ್ಲೆಲ್ಲ ಕೂಡ ಮನವಿ ಮಾಡ್ತೀನಿ, ಬನ್ನಿ ಒಗ್ಗಟ್ಟಾಗೋಣ, ಒಗ್ಗೂಡ್ಸೋಣ, ಒಗ್ಗಟ್ಟಾಗಿ ಒಂದು ಕೂಗಾಕೋಣ. ಈ ದೇಶದಲ್ಲಿರ್ತಕ್ಕಂಥ ಬಡವರು, ಶ್ರಮಿಕರು, ಪರಿಶಿಷ್ಟ ಜಾತಿ ಪಂಗಡದವರು, ಬುಡಕಟ್ಟವರು, ಹಿಂದುಳಿದ ವರ್ಗದವರು, ಕಾರ್ಮಿಕರು, ಶ್ರಮಿಕರು ನಾವೆಲ್ಲರೂ ಕೂಡ ಸೇರಿ ಒಂದು ಕೂಗನ್ನ ಹಾಕೋಣ. ಈ ದೇಶನ ನಾವು ಮಾರಾಟ ಮಾಡಕ್ ನಾವು ತಯಾರಾಗಿಲ್ಲ ಅಂತೇಳಿ ನಾವು ಒಂದು ಕೂಗನ್ನ ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಮಾಡೋಣ. मल्लिकार्जुन खड़गे जी के नेतृत्व में, राहुल गांधी जी के नेतृत्व में, सिद्धरामैया जी और डीके शिव कुमार जी के नेतृत्व में और इस देश के गरीबों और मेहनत कशों के नेतृत्व में ये अंतिम संघर्ष, इस देश की सरकार इस देश को बेच ना दे, उसके खिलाफ मिलकर हमें लड़ना पड़ेगा. ಬಂಧುಗಳೇ, ಇವತ್ತು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರ ನೇತೃತ್ವದಲ್ಲಿ, ಶ್ರೀ ರಾಹುಲ್ ಗಾಂಧಿ ಜಿ ಅವರ ನೇತೃತ್ವದಲ್ಲಿ
ಶ್ರೀ ಸಿದ್ದರಾಮಯ್ಯ ಜಿ ಅವರ ನೇತೃತ್ವದಲ್ಲಿ, ಶ್ರೀ DK ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ, ಇವತ್ತು ಈ ರೈತರ ನೇತೃತ್ವದಲ್ಲಿ, ನಿಮ್ಮೆಲ್ಲರ ನೇತೃತ್ವದಲ್ಲಿ ಒಂದು ಕಡೆ ಸಂಗ್ರಾಮ, ಒಂದು ಕಡೆ ಹೋರಾಟ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಮಾಡಿಲ್ಲ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಬಿಜೆಪಿ ಅವರು ನಿಮ್ಮನ್ನ ಎಲ್ಲರನ್ನೂ ಕೂಡ ಸೇರಿ ಮಾರ್ಬಿಡ್ತಾರೆ. ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕು ಬಂಧುಗಳೇ. इस संघर्ष को घर घर तक ले जाने के लिए अब तैयार हो जाइए. बहुत बहुत शुक्रिया. आप सबको नमस्कार. जय हिंद, जय कर्नाटक. ಬಂಧುಗಳೇ, ಈ ಹೋರಾಟನ ಮನೆ ಮನೆಗೆ ತಗೊಂಡೋಗೋದಕ್ಕೆ ತಾವೆಲ್ಲರೂ ಕೂಡ ಸಜ್ಜಾಗಿ ತಯಾರಾಗಿ ತಾವೆಲ್ಲರೂ ಕೂಡ ಹೋರಾಟ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಕೋರ್ತಾ ಇದ್ದೀನಿ.